ಕರ್ನಾಟಕವು ಶುಂಠಿ ಉತ್ಪಾದನೆಯಲ್ಲಿ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದೆ. 60,000 ಎಕರೆಗಳಿಗಿಂತ ಹೆಚ್ಚು ಪ್ರದೇಶದಲ್ಲಿ ಶುಂಠಿ ಬೆಳೆಯಲಾಗುತ್ತಿದೆ. ಅವುಗಳಲ್ಲಿ ಹಾಸನ್ ಜಿಲ್ಲೆ ರಾಜ್ಯದಲ್ಲಿನ ಪ್ರಮುಖ ಶುಂಠಿ ಉತ್ಪಾದನಾ ಕೇಂದ್ರವಾಗಿ ಹೊರಹೊಮ್ಮಿದೆ. ಶುಂಠಿ ಒಂದು ಹೆಚ್ಚಿನ ಪೋಷಕಾಂಶಗಳನ್ನು ಹೀರಿಕೊಳ್ಳುವ ಬೆಳೆ. ಇದೀಗ ಒಬ್ಬ ರೈತನ ಕಥೆಯನ್ನು ಮತ್ತು ಅವನ ಅನುಭವವನ್ನು ಕೇಳೋಣ. ನಮಸ್ಕಾರ, ನನ್ನ ಹೆಸರು ಮುಖೇಶ್ ಕುಮಾರ್ ಅಂತ. ತಂದೆ ಹೆಸರು ರಾಮಣ್ಣ. ನಾವು ಮೂಲತಃ ಕೊಡಗು ಜಿಲ್ಲೆ ಕುಶಾಲನಗರ ತಾಲೂಕವರು. ನಾವೊಂದು 30-35 ವರ್ಷದಿಂದ ಈ ಶುಂಠಿ ಕೃಷಿಯನ್ನು ಬೆಳ್ಕೊಂಡು ಬಂದಿದ್ದೀವಿ. ನಾನು ಸಿವಿಲ್ ಇಂಜಿನಿಯರ್ ವೃತ್ತಿ ಅಂದ್ಬಿಟ್ಟು ನಮ್ಮ ತಂದೆಯವ್ರನ್ನ ನೋಡಿ ನಾವು ಕೃಷಿ ಮಾಡ್ಬೇಕಂತ ಈಗ ಒಂದು 5-6 ವರ್ಷದಿಂದ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಜನವರಿ ಫೆಬ್ರವರಿ ತಿಂಗಳ ನಾವು ಭೂಮಿಯನ್ನು ಶುಂಠಿ ಕೃಷಿಗೆ ಹದ ಮಾಡ್ಕೊಳ್ತೀವಿ. ಉಳುಮೆ ಮಾಡಿ ನಂತರ ಮಣ್ಣು ಪರೀಕ್ಷೆ ಮಾಡಿಸ್ಬೇಕಾಗ್ತದೆ. ನಾವು ಕೋರಮಂಡಲ್ ಕಂಪನಿ ಕಡೆಯಿಂದ ಮಣ್ಣು ಪರೀಕ್ಷೆ ಮಾಡಿ ಅದರ ಸಾಯಿಲ್ ರಿಪೋರ್ಟ್ ಬಂದ ಮೇಲೆ ಅದೇನೇನು ಮಾಡಬೇಕು ಅಂತ ಹೇಳ್ಬಿಟ್ಟು ಅವ್ರ ರೆಕಮೆಂಡೇಶನ್ ಪ್ರಕಾರ ಗೊಬ್ಬರ, ಸಾಯಿಲ್ ಪ್ರಿಪರೇಷನ್, ಬೆಡ್ಗೆ ಏನೆಲ್ಲ ಹಾಕಬೇಕು ಅದನ್ನ ಆಮೇಲೆ ಡಿಸೈಡ್ ಮಾಡ್ತೀವಿ. ಈಗ ನಮ್ದು ಸಾಯಿಲ್ ಟೆಸ್ಟಿಂಗ್ ಎಲ್ಲ ಮುಗಿದು ಈಗ ಸಾಯಿಲ್ ರಿಪೋರ್ಟ್ ನಮ್ಮ ಕೈಗೆ ಬಂದಿದೆ. ಅದರಲ್ಲಿ ನೋಡ್ಬೇಕಾದ್ರೆ ನಮ್ಗೆ ಏನ್ ತಿಳಿದು ಬಂತು ಅಂತ ಹೇಳಿದ್ರೆ ಸಾವಯವ ಇಂಗಾಲ ಅಂದ್ರೆ ಆರ್ಗ್ಯಾನಿಕ್ ಕಾರ್ಬನ್ ಸುಮಾರಾಗಿ ಕಮ್ಮಿ ಇದೆ. ಕೋರಮಂಡಲ್ ಕಂಪನಿ ಅವರು ನಮ್ಗೆ ಅದಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅವ್ರ ಪ್ರಾಡಕ್ಟ್ ಆದಂತ ಗೋದಾವರಿ ಗೋಲ್ಡ್ ನ ಯೂಸ್ ಮಾಡ್ತಾ ಇದ್ವಿ. ಈ ಗೋದಾವರಿ ಗೋಲ್ಡ್ ಬಂದ್ಬಿಟ್ಟು ಡಿಸ್ಟಿಲರೀಸ್ ಬರುವಂತ ಪ್ರೆಸ್ ಮಡ್ ಕಾಂಪೋಸ್ಟ್ ಆಗಿರುತ್ತದೆ. ಈ ಗೋದಾವರಿ ಗೋಲ್ಡ್ ಇಂದ ಉಪಯೋಗಗಳು ಏನು ಅಂತ ಹೇಳಿದ್ರೆ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗ್ತಾ ಇದೆ, ಮತ್ತೆ ಸಾಯಿಲ್ ಕಾರ್ಬನ್ ಚೆನ್ನಾಗಾಗ್ತಿದೆ, ಮಣ್ಣೊಂದು ನ್ಯೂಟ್ರಿಷನ್ ಚೆನ್ನಾಗಾಗ್ತಾ ಇದೆ. ನಮ್ಗೆ ಮೇನ್ ಆಗಿ ಶುಂಠಿ ಬೆಳೆಯಲ್ಲಿ ಏನಂತ ಹೇಳಿದ್ರೆ ಇಳುವರಿ ತಗೊಳ್ಳಿಕ್ಕೆ ತುಂಬಾ ಇಂಪಾರ್ಟೆಂಟ್ ಇದೆ. ಈ ಗೋದಾವರಿ ಗೋಲ್ಡ್ ಯೂಸ್ ಮಾಡೋದ್ರಿಂದ ಮೇನ್ ಆಗಿ ಏನಾಗ್ತದೆ ಅಂತ ಹೇಳಿದ್ರೆ ಸೂಕ್ಷ್ಮ ಜೀವಿಗಳನ್ನ ಭೂಮಿಯಲ್ಲಿ ಹಾಗೆ ಕಾಪಾಡ್ಕೊಂಡು ಬರ್ತದೆ. ಇದರಿಂದಾಗಿ ನಮ್ ಶುಂಠಿಗೆ ಇಳುವರಿ ಮತ್ತೆ ಸೈಜ್ ಇದೆಲ್ಲ ಇನ್ಕ್ರೀಸ್ ಆಗ್ತದೆ. ಶುಂಠಿ ಮೇನ್ ಆಗಿ ಖಾರ, ರುಚಿ ಅದೆಲ್ಲ ಇಂಪ್ರೂವ್ ಆಗ್ತದೆ. ನಾವು ಸಾಯಿಲ್ ಪ್ರಿಪರೇಷನ್ ಅಲ್ಲಿ ಏನ್ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕೋರಮಂಡಲ್ ಅವ್ರದ್ದು ಎನ್ರಿಚ್ ಯೂಸ್ ಮಾಡ್ತಿದೀವಿ. ಈ ಎನ್ರಿಚ್ ಮೇನ್ ಆಗಿ ಏನಂತ ಹೇಳಿದ್ರೆ ಬೇವಿನ ಹಿಂಡಿ ಬರುತ್ತೆ, ಮತ್ತೆ ಹರಳೆಣ್ಣೆ ಹಿಂಡಿ ಬರುತ್ತೆ, ಮತ್ತೆ ಬಂದು ನಿಮಗೆ ತಂಬಾಕು ಪೌಡರ್ ಮಿಶ್ರಣವಾಗಿ ಬರುತ್ತೆ. ಇದು ಮೇನ್ ಹೆಲ್ಪ್ ಎಲ್ಲಾಗುತ್ತೆ ಅಂತ ಹೇಳಿದ್ರೆ ಈಗ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ನಿಮ್ಗೆ ಆಗುವಂತ ಕೀಟಾಣು ಬಾಧೆಗಳಾಗಿರ್ಬೋದು, ರೋಗಗಳಾಗ್ಬೋದು, ಇದೇ ಅವಾಯ್ಡ್ ಆಗುತ್ತೆ ಮೇನ್ ಆಗಿ. ಮತ್ತೆ ಆರ್ಗ್ಯಾನಿಕ್ ಕಾರ್ಬನ್ ಒಂದು 35% ಇರೋದ್ರಿಂದ ನಮ್ಗೆ ಇದು ಸಾಯಿಲ್ ಹೆಲ್ತ್ ಕಾಪಾಡ್ಕೊಳ್ಳಿಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ಲಾಸ್ಟ್ ವರೆಗೆ ನಮ್ಗೆ ಇದ್ರಲ್ಲಿ ಇನ್ನೊಂದೇನ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ಎನ್ ಪಿ ಕೆ ಆರ್ಗ್ಯಾನಿಕ್ ಫಾರ್ಮ್ ಅಲ್ಲಿ ನಮ್ಗೆ ಸಿಗ್ತಾ ಇರೋದ್ರಿಂದ ಲಾಸ್ಟ್ ಟೈಮ್ ತನಕ ನಮ್ಗೆ ಹೆಲ್ಪ್ ಆಗುತ್ತೆ. ಮೊದಲನೇ ಗೊಬ್ಬರಲ್ಲಿ ಮೇನ್ ಆಗಿ ಏನಂತ ಹೇಳಿದ್ರೆ ಎನ್ ಪಿ ಕೆ ಬರ್ತದೆ. ಎನ್ ಪಿ ಕೆ ಜೊತೆಗೆ ಮೇನ್ ಆಗಿ ಇನ್ನೊಂದು ಏನ್ ಬೇಕಾಗ್ತದೆ ಅಂತ ಹೇಳಿದ್ರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದ್ರೆ ಏನೇನ್ ಬರ್ತದೆ, ಜಿಂಕ್, ಬೋರಾನ್, ಸಲ್ಫರ್, ಇವು 3 ಮೇನ್ ಆಗಿ ಬರ್ತದೆ. ಹಾಗಾಗಿ ನಾವು ಮೇನ್ ಆಗಿ ಈ ಮೈಕ್ರೋ ನ್ಯೂಟ್ರಿಯೆಂಟ್ ಗೆ ಏನ್ ಯೂಸ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಕೋರಮಂಡಲ್ ಕಂಪನಿ ಅವರ ರೆಕಮೆಂಡೇಶನ್ ಪ್ರಕಾರ ಬೋಸ್ಮ್ಯಾಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ತಿದೀವಿ. ಬೋಸ್ಮ್ಯಾಕ್ಸ್ ಅಲ್ಲಿ ನಿಮ್ಗೆ ಏನ್ ಸಿಗ್ತದೆ ಅಂತ ಹೇಳಿದ್ರೆ 80% ಸಲ್ಫರ್ ಸಿಗುತ್ತೆ, 1.2% ಬೋರಾನ್ ಸಿಗುತ್ತೆ. ಸಲ್ಫರ್ ಮೇನ್ ಹೇಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿದ್ರೆ ಮೇನ್ ಆಗಿ ಇಳುವರಿ, ಸೈಜು, ನಾರಿನಾಂಶ ಚೆನ್ನಾಗಿ ಬರುತ್ತೆ, ಶೈನಿಂಗ್ ಬರುತ್ತೆ. ಶುಂಠಿ ನಿಮ್ಗೆ ಡಿಸೆಂಬರ್ಗೆ ಹಾರ್ವೆಸ್ಟ್ ಬಂದ್ರು ಈಗ ಕೆಲವರು 5-6 ತಿಂಗಳು ಮಣ್ಣಲ್ಲೇ ಇಡ್ತಾರೆ. ಹಾಗೆ ಇಡುವಂತ ಸಮಯದಲ್ಲಿ ಅದು ಶುಂಠಿ ಹಾಳಾಗೋದಿಲ್ಲ. ಮತ್ತೆ ನಿಮ್ಗೆ ಮೇನ್ ಆಗಿ ಫಂಗಿಸೈಡ್ ಟೈಪು ಕಾಯಿಲೆಗಳನ್ನ ಕಡಿಮೆ ಮಾಡುತ್ತೆ. ಶುಂಠಿಗೆ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ಕೊಡ್ತದೆ. ಬೋರಾನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮೇನ್ ಆಗಿ ಮರಿಗಳ ಸಂಖ್ಯೆ ಜಾಸ್ತಿ ಆದ್ರೇನೆ ಇಳುವರಿ ಜಾಸ್ತಿ ಆಗೋದು. ಹಾಗಾಗಿ ಮರಿಗಳ ಸಂಖ್ಯೆ ಜಾಸ್ತಿ ಮಾಡುವಲ್ಲಿ ಬೋರಾನ್ ಹೆಲ್ಪ್ ಮಾಡ್ತದೆ ನಿಮ್ಗೆ. ಇನ್ನೊಂದು ಮೇನ್ ಪ್ರಾಡಕ್ಟ್ ನಾವು ಏನ್ ಯೂಸ್ ಮಾಡ್ತೀವಿ, ಜಿಂಕ್ ನಾವು ಸಾಯಿಲ್ ಅಪ್ಲಿಕೇಶನ್ ಅಲ್ಲೂ ಕೊಡ್ತೀವಿ. ಮತ್ತೆ ಮೇನ್ ಆಗಿ ಕೊಡೋದು ಫೋಲಿಯರ್ ಸ್ಪ್ರೇ ಮುಖಾಂತರ ಕೊಡ್ತೀವಿ. ಮತ್ತೆ ಇದನ್ನ ಯೂಸ್ ಮಾಡಿದಾಗ ರಿಸಲ್ಟ್ ಅಷ್ಟೇ. ಬೇರೆ ಶುಂಠಿ ರೈತರ ಇದ್ರಲ್ಲಿ ನೋಡಿದಾಗ ಅವ್ರದ್ದು ಫೀಲ್ಡಿಗೂ ನಮ್ಮ ಹೊಲಕ್ಕೂ ಭಾರಿ ವ್ಯತ್ಯಾಸ ಕಂಡು ಬರ್ತದೆ. ಹಾಗಾಗಿ ನಾವು ಇದನ್ನೊಂದು 3-4 ವರ್ಷದಿಂದ ಯೂಸ್ ಮಾಡ್ತಿದ್ವಿ. ನಾವು ಬೋಸ್ಮ್ಯಾಕ್ಸ್ ಜೊತೆಗೆ ಇನ್ನೊಂದು ಮೇನ್ ಪ್ರಾಡಕ್ಟ್ ಏನ್ ಯೂಸ್ ಮಾಡಿದೀವಿ ಅಂತ ಹೇಳಿದ್ರೆ ನೋವೋಜಿನ್ ಅನ್ನೋ ಒಂದು ಪ್ರಾಡಕ್ಟ್ ಯೂಸ್ ಮಾಡಿದೀವಿ. ಇದ್ರಲ್ಲಿ ಮೇನ್ ಆಗಿ ಏನ್ ಇರ್ತದೆ ಅಂತ ಹೇಳಿದ್ರೆ 12% ಜಿಂಕ್ ಇರ್ತದೆ. ಚಿಲೇಟೆಡ್ ಫಾರ್ಮ್ ಅಲ್ಲಿ ಇರೋದ್ರಿಂದ ಇದನ್ನ ನಾವು ಇದ್ರ ಮೇನ್ ಉಪಯೋಗ ಏನಂತ ಹೇಳಿದ್ರೆ ನಿಮ್ಗೆ ಗಿಡದಲ್ಲಿ ಗ್ರೀನ್ನೆಸ್ ಜಾಸ್ತಿ ಆಗ್ತದೆ, ಮತ್ತೆ ಶೈನಿಂಗ್ ಬರ್ತದೆ ಗಿಡ. ಹಾಗಾಗಿ ನಾವು 90 days 180 days ಫೋಲಿಯರ್ ಸ್ಪ್ರೇ ಅಲ್ಲೆಲ್ಲ ನೋವೋಜಿನ್ ಯೂಸ್ ಮಾಡ್ತೀವಿ. ನಾವು ಸಾಯಿಲ್ ಪ್ರಿಪರೇಷನ್ ಇಂದ ಹಿಡಿದು ಬೆಳೆ ಹಾರ್ವೆಸ್ಟ್ ವರ್ಗು ಕೋರಮಂಡಲ್ ಕಂಪನಿ ಅವ್ರದ್ದು ಏನ್ ಶೆಡ್ಯೂಲ್ ಇತ್ತು ಅದ್ರ ಪ್ರಕಾರನೇ ಹೋಗಿದೀವಿ. ಸಾಯಿಲ್ ಪ್ರಿಪರೇಷನ್ ಅಲ್ಲಿ ಬಂದು ಗೋದಾವರಿ ಗೋಲ್ಡ್, ಎನ್ರಿಚ್ ಮತ್ತೆ ಬೋಸ್ಮ್ಯಾಕ್ಸ್ ಯೂಸ್ ಮಾಡ್ಕೊಂಡು ಬಂದಿದ್ದೀವಿ. ಮತ್ತೆ ಫರ್ಟಿಲೈಸರ್ ಅಲ್ಲಿ ಬಂದು 15 ಮತ್ತೆ ನೋವೋಜಿನ್ ಸ್ಪ್ರೇ ಅಲ್ಲಿ ಯೂಸ್ ಮಾಡಿದ್ವಿ. ಮತ್ತೆ ಸಲ್ಫಾಮ್ಯಾಕ್ಸ್ ಈ ತರ ಪ್ರಾಡಕ್ಟ್ಗಳನ್ನೆಲ್ಲ ಯೂಸ್ ಮಾಡಿದೀವಿ. ನಾವು ಇತರ ರೈತರಿಗೂ ಕೂಡ ಈ ಕೋರಮಂಡಲ್ ಕಂಪನಿಯವರ ಈ ಉತ್ಪನ್ನಗಳನ್ನ ಬಳಸ್ಕೊಂಡು ನಿಮ್ಮ ಇಳುವರಿಯನ್ನು ಇಲ್ಲ ಶುಂಠಿ ಕ್ವಾಲಿಟಿಯನ್ನು ಉತ್ತಮಪಡಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ.